ಓಂ ಶಾಂತಿ. ಮುರಳಿ ದಿನಾಂಕ 3/7/2026. ಪ್ರಾತಃ ಮುರಳಿ. ಬಾಪ್ದಾದ ಮಧುಬನ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ಈ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ. ನಿಮಗೆ ತಂದೆಯ ಮೂಲಕ ಜ್ಞಾನದ 3ನೇ ನೇತ್ರ ಸಿಕ್ಕಿದೆ. ಆದ್ದರಿಂದ ನೀವು ಆಸ್ತಿಕರಾಗಿದ್ದೀರಿ. ಪ್ರಶ್ನೆ: ತಂದೆಯ ಯಾವ ಬಿರುದನ್ನು ಯಾವುದೇ ಧರ್ಮ ಸ್ಥಾಪಕರಿಗೆ ಕೊಡಲು ಸಾಧ್ಯವಿಲ್ಲ. ತಂದೆಯ ಯಾವ ಬಿರುದನ್ನು ಯಾವುದೇ ಧರ್ಮ ಸ್ಥಾಪಕರಿಗೆ ಕೊಡಲು ಸಾಧ್ಯವಿಲ್ಲ. ಉತ್ತರ: ತಂದೆಯು ಸದ್ಗುರುವಾಗಿದ್ದಾರೆ. ಯಾವುದೇ ಧರ್ಮ ಸ್ಥಾಪಕರಿಗೆ ಗುರುವೆಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಯಾರು ದುಃಖದಿಂದ ಬಿಡಿಸಿ ಸುಖದಲ್ಲಿ ಕರೆದುಕೊಂಡು ಹೋಗುವರೋ ಅವರೇ ಗುರುವಾಗಿದ್ದಾರೆ. ಧರ್ಮಸ್ಥಾಪನೆ ಮಾಡುವವರ ಹಿಂದೆ ಅವರ ಧರ್ಮದ ಆತ್ಮರು ಮೇಲಿನಿಂದ ಕೆಳಗೆ ಬರುತ್ತಾರೆ. ಅವರು ಯಾರನ್ನೂ ಹಿಂತಿರುಗಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ತಂದೆಯು ಬರುತ್ತಾರೆಂದರೆ ಎಲ್ಲ ಆತ್ಮರನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅವರು ಎಲ್ಲರ ಸದ್ಗುರುವಾಗಿದ್ದಾರೆ. ಗೀತೆ: ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರ ಕರೆದುಕೊಂಡು ಹೋಗಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇ ಪಾಯಿಂಟು: ಆತ್ಮಾಭಿಮಾನಿಗಳಾಗಿ ಈ ಕಿವಿಗಳ ಮೂಲಕ ಅಮರ ಕಥೆಯನ್ನು ಕೇಳಬೇಕಾಗಿದೆ. ಆತ್ಮಾಭಿಮಾನಿಗಳಾಗಿ ಈ ಕಿವಿಗಳ ಮೂಲಕ ಅಮರ ಕಥೆಯನ್ನು ಕೇಳಬೇಕಾಗಿದೆ. ಜ್ಞಾನದ ಭೂ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯಲ್ಲಿ ಇರಬೇಕಾಗಿದೆ. ಎರಡನೇದು: ತಂದೆಯ ಸಮಾನ ಜ್ಞಾನ ಸ್ವರೂಪ ಆನಂದ ಸ್ವರೂಪರಾಗಬೇಕಾಗಿದೆ. ಸೋಮ ರಸವನ್ನೂ ಕುಡಿಯಬೇಕು ಮತ್ತು ಕುಡಿಸಬೇಕಾಗಿದೆ. ವರದಾನ: ಮಾಯೆಯ ವಿಘ್ನಗಳನ್ನು ಆಟದಂತೆ ಅನುಭವ ಮಾಡುವಂತಹ ಮಾಸ್ಟರ್ ವಿಶ್ವ ನಿರ್ಮಾಣಕರ್ತ ಭವ. ಮಾಯೆಯ ವಿಘ್ನಗಳನ್ನು ಆಟದಂತೆ ಅನುಭವ ಮಾಡುವಂತಹ ಮಾಸ್ಟರ್ ವಿಶ್ವ ನಿರ್ಮಾಣಕರ್ತ ಭವ. ಯಾವುದೇ ಚಿಕ್ಕ ಮಕ್ಕಳು ವೃದ್ಧರ ಮುಂದೆ ತನ್ನ ಬಾಲ್ಯದ ಹುಡುಗಾಟಿಕೆಯ ಕಾರಣದಿಂದ ಏನಾದರೂ ಮಾತನಾಡುತ್ತಾರೆ ಅಥವಾ ಯಾವುದೇ ಅಂತಹ ಕರ್ತವ್ಯವನ್ನು ಮಾಡಿದರೂ ಸಹ ವೃದ್ಧರು ತಿಳಿಯುತ್ತಾರೆ, ಇವರು ನಿರ್ದೋಷಿ, ಬುದ್ಧಿಯಿಲ್ಲದವರು, ಚಿಕ್ಕ ಮಕ್ಕಳೆಂದು ತಿಳಿಯುತ್ತಾರೆ. ಅದರಿಂದ ಹೇಗೆ ಯಾವುದೇ ಪ್ರಭಾವವಾಗುವುದಿಲ್ಲವೋ ಹಾಗೆಯೇ ಯಾವಾಗ ತಾವು ತಮ್ಮನ್ನು ಮಾಸ್ಟರ್ ವಿಶ್ವ ನಿರ್ಮಾಣಕರ್ತನೆಂದು ತಿಳಿಯುತ್ತೀರಿ, ಆಗ ಮಾಯೆಯ ವಿಘ್ನಗಳು ಮಕ್ಕಳ ಆಟದಂತೆ ಭಾಸವಾಗುತ್ತದೆ. ಮಾಯೆಯು ಯಾವುದೇ ಆತ್ಮನ ಮೂಲಕ ಸಮಸ್ಯೆ, ವಿಘ್ನ ಅಥವಾ ಪರೀಕ್ಷೆಯ ಪತ್ರಿಕೆಯಾಗಿಯೂ ಬರುತ್ತದೆ ಎಂದರೂ ಅದರಲ್ಲಿ ಗಾಬರಿಯಾಗುವುದಿಲ್ಲ. ಆದರೆ ಅವರನ್ನು ನಿರ್ದೋಷಿ ಎಂದು ತಿಳಿಯುವರು. ಸ್ಲೋಗನ್: ಸ್ವಯಂನಲ್ಲಿ ಸ್ನೇಹ, ಶಕ್ತಿ ಹಾಗೂ ಈಶ್ವರೀಯ ಆಕರ್ಷಣೆಯನ್ನು ತುಂಬಿಕೊಳ್ಳುತ್ತೀರೆಂದರೆ ಎಲ್ಲವೂ ಸಹಯೋಗಿ ಆಗಿಬಿಡುತ್ತವೆ. ಸ್ವಯಂನಲ್ಲಿ ಸ್ನೇಹ, ಶಕ್ತಿ ಹಾಗೂ ಈಶ್ವರೀಯ ಆಕರ್ಷಣೆಯನ್ನು ತುಂಬಿಕೊಳ್ಳುತ್ತೀರೆಂದರೆ ಎಲ್ಲವೂ ಸಹಯೋಗಿ ಆಗಿಬಿಡುತ್ತವೆ. ಅವ್ಯಕ್ತ ಸೂಚನೆ: ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿರುತ್ತಾ ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಈಗ ಜ್ವಾಲಾಮುಖಿಯಾಗಿ ಅಸುರಿ ಸಂಸ್ಕಾರ, ಅಸುರಿ ಸ್ವಭಾವ ಎಲ್ಲವನ್ನೂ ಭಸ್ಮ ಮಾಡಿ. ಹೇಗೆ ದೇವಿಯರ ನೆನಪಾರ್ಥದಲ್ಲಿ ತೋರಿಸುತ್ತಾರೆ, ಜ್ವಾಲೆಯಿಂದ ಅಸುರರ ಸಂಹಾರ ಮಾಡಿ. ಅಸುರ ಎಂದರೆ ಯಾವುದೇ ವ್ಯಕ್ತಿಯಲ್ಲ, ಆದರೆ ಅಸುರಿ ಶಕ್ತಿಗಳನ್ನು ಸಮಾಪ್ತಿ ಮಾಡಿದರು. ಇದು ಈಗಿನ ನಿಮ್ಮ ಜ್ವಾಲಾ ಸ್ವರೂಪ ಸ್ಥಿತಿಯ ನೆನಪಾರ್ಥವಾಗಿದೆ. ಈಗ ಇಂತಹ ಯೋಗದ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಿ, ಯಾವುದರಿಂದ ಈ ಕಲಿಯುಗಿ ಸಂಸಾರ ಸುಟ್ಟು ಭಸ್ಮವಾಗುವುದು. ಓಂ ಶಾಂತಿ.